ಬೇರೆ ಶಾಸಕರ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಆದರೆ ಒಂದು ಮಾತಂತೂ ಹೇಳ್ತೀನಿ, ಇದೇ ನೆಲಮಂಗಲದ ಕಾಂಗ್ರೆಸ್ ಶಾಸಕರು ನೀರನ್ನು ಬೇಡ ಅಂತ ಹೇಳಿದ್ದಾರೆ. ದ್ವಿತೀಯ ಹಂತದ ಸಂಸ್ಕರಿಸಿದ ನೀರನ್ನು ಬೇಡ ಅಂತ ಹೇಳಿದ್ದಾರೆ. ದೊಡ್ಡಬಳ್ಳಾಪುರದ ಇಲ್ಲಿಂದ ಪಕ್ಕದಲ್ಲೇ ಇರುವಂತಹ ನನ್ನ ಗಡಿ ಅಂತ ಹೊಂದಿಕೊಂಡಿರುವಂತಹ ದೊಡ್ಡಬಳ್ಳಾಪುರದ ಯುವ ಶಾಸಕ ಧೀರಜ್ ಮುನ್ರಾಜ್ ಅವರು ಬೇಡ ಅಂತ ಹೇಳಿದ್ದಾರೆ. ನಾವು ಒಳ್ಳೆಯದನ್ನು ಮಾಡಲ್ಲ ತಗೊಬೇಕು, ಯಾರಿಗೋ ಏನೋ ಕೆಟ್ಟದನ್ನು ನಾವು ಮಾಡಲ್ಲ ತಗೊಬಾರ್ದು. ಯಾರೋ ಏನೋ ಹೇಳ್ತಿದ್ದಾರೆ ಅಂತಂದರೆ ಅವ್ರ ಜನತೆ ಆ ಒಂದು ದಿವಸ ಅವ್ರಿಗೂ ಉತ್ತರ ಕೊಡೋವಂಥ ಕೆಲಸ ಮಾಡ್ತಾರೆ. ನಾವೀಗ ಅನುಭವಿಸ್ತಾ ಇದ್ದೀವಿ ಸರ್. ಎಲ್ಲಿ ನೋಡಿದ್ರು ಈ ರೀತಿಯ ಜೊಂಡು ಬೆಳ್ಕೊತಾ ಇದೆ. ಜೊತೆಗೆ ನನ್ನ ಏನು ಜನಗಳ ದೇಹದಲ್ಲೂ ಕೂಡ ಜೊಂಡು ಬೇರೆ ಬೇರೆ ರೀತಿ ಬೆಳೀತಾ ಇದೆ. ಇನ್ನಿದನ್ನು ನಾವು ಸುಮ್ಮನೆ ಕೂತ್ಕೊಂಡು ನೋಡ್ಕೊಂಡಿರೋದಕ್ಕೆ ಸಾಧ್ಯ ಇಲ್ಲ. ಚಿಕ್ಕಬಳ್ಳಾಪುರ ಬೆಂಗಳೂರಿನ ಹೆಬ್ಬಾಳ ನಾಗವಾರ ಕೆರೆಯ HN ವ್ಯಾಲಿ ಸಂಸ್ಕರಿಸಿದ ನೀರನ್ನು 3ನೇ ಹಂತದ ಶುದ್ಧೀಕರಣಕ್ಕೊಳಪಡಿಸಬೇಕಂತ ಆಗ್ರಹಿಸಿ ಮಾರ್ಚ್ 15ರಂದು ಚಿಕ್ಕಬಳ್ಳಾಪುರ ಬಂದ್ ನಡೆಸಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲಾಗುವುದು ಅಂತ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ಪಿ ರೆಡ್ಡಿ ತಿಳಿಸಿದ್ದಾರೆ. ನಗರದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, HN ವ್ಯಾಲಿ ನೀರನ್ನು ಚಿಕ್ಕಬಳ್ಳಾಪುರದ ಕೆರೆಗಳಿಗೆ ಹರಿಸಿದ ಪರಿಣಾಮ ಜನರು ವಿವಿಧ ರೀತಿಯ ಕಾಯಿಲೆಗಳಿಗೆ ತುತ್ತಾಗ್ತಿದ್ದಾರೆ. ಜನರ ಆರೋಗ್ಯದ ಬಗ್ಗೆ ಕಿಂಚಿತ್ತೂ ಕಾಳಜಿ ತೋರದ ಸರ್ಕಾರದ ವಿರುದ್ಧ ಹೋರಾಟದ ಭಾಗವಾಗಿ ಚಿಕ್ಕಬಳ್ಳಾಪುರ ಬಂದ್ಗೆ ತೀರ್ಮಾನಿಸಲಾಗಿದೆ. ಹಲವು ಸಂಘ ಸಂಸ್ಥೆಗಳು ಬಂದ್ಗೆ ಬೆಂಬಲ ಸೂಚಿಸಿವೆ ಅಂತ ಹೇಳಿದರು. ಬಜೆಟ್ಗೂ ಮುನ್ನ HN ವ್ಯಾಲಿ ನೀರನ್ನು 3ನೇ ಹಂತದ ಶುದ್ಧೀಕರಣಕ್ಕೊಳಪಡಿಸಲು ಅನುದಾನ ಮೀಸಲಿಡಬೇಕು ಅಂತ ಸರ್ಕಾರಕ್ಕೆ ಮನವಿ ಮಾಡಲಾಗಿತ್ತು. ಅಲ್ಲದೆ ಈ ನೀರಿನಿಂದ ಜನರಿಗೆ ಉಂಟಾಗ್ತಿರುವ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಕೂಡ ಗಮನ ಸೆಳೆಯಲಾಗಿತ್ತು. ಆದರೆ ಸರ್ಕಾರ ಬಜೆಟ್ನಲ್ಲಿ 3ನೇ ಹಂತದ ಶುದ್ಧೀಕರಣಕ್ಕೆ ಯಾವುದೇ ಘೋಷಣೆ ಮಾಡದೆ ಚಿಕ್ಕಬಳ್ಳಾಪುರಕ್ಕೆ ಅನ್ಯಾಯ ಮಾಡಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಸರ್ಕಾರಕ್ಕೆ ಎಚ್ಚರಿಕೆ ನೀಡುವ ಉದ್ದೇಶದಿಂದ ಬಂದ್ ಹಮ್ಮಿಕೊಳ್ಳಲಾಗ್ತಿದೆ. ಬಂದ್ ವೇಳೆ ಸಾಮಾನ್ಯ ಜನರಿಗೆ ಯಾವುದೇ ತೊಂದರೆ ಉಂಟು ಮಾಡುವ ಉದ್ದೇಶ ಇಲ್ಲ. ಕೊಳಚೆ ನೀರು ಬೇಡ, ಶುದ್ಧ ನೀರು ಬೇಕು ಎಂಬ ಬೇಡಿಕೆಯೊಂದಿಗೆ ಜನರು ಸ್ವಯಂ ಪ್ರೇರಿತರಾಗಿ ಈ ಹೋರಾಟಕ್ಕೆ ಬೆಂಬಲ ನೀಡುತ್ತಾರೆ ಅಂತ ಹೇಳಿದರು. ಇನ್ನು ಸ್ಥಳೀಯ ಶಾಸಕ ಪ್ರದೀಪ್ ಈಶ್ವರ್ ತಮ್ಮ ಕ್ಷೇತ್ರದ ಜನರಿಗೆ ಗುಣಮಟ್ಟದ ನೀರು ಒದಗಿಸುವತ್ತ ಗಮನ ಹರಿಸಬೇಕು. ತಮ್ಮ ನಾಯಕರ ಮೇಲಿರುವ ಪ್ರೀತಿಯಂತೆ ಕ್ಷೇತ್ರದ ಜನರ ಮೇಲೂ ಕಾಳಜಿ ತೋರಿಸಿ HN ವ್ಯಾಲಿ ನೀರನ್ನು 3ನೇ ಹಂತದ ಶುದ್ಧೀಕರಣಕ್ಕೊಳಪಡಿಸಲು ಸರ್ಕಾರದ ಮೇಲೆ ಒತ್ತಡ ಹೇರಬೇಕು. ಈ ಕುರಿತು ಅವರು ಹೋರಾಟಕ್ಕೆ ಕರೆ ನೀಡಿದರೆ ಎಲ್ಲಾ ರೀತಿಯ ಖರ್ಚು ವೆಚ್ಚಗಳನ್ನು ನಾವು ಭರಿಸಿ ಅವರೊಂದಿಗೆ ಭುಜಕ್ಕೆ ಭುಜ ಹಾಕಿ ಹೋರಾಟ ನಡೆಸಲು ಸಿದ್ಧರಿದ್ದೇವೆ ಅಂತ ಹೇಳಿದರು. ಇವತ್ತು ನಾವು ಒಂದು ಪತ್ರಿಕಾಗೋಷ್ಠಿ ಮಾಡ್ತಿದ್ದೀವಿ. ಇದರ ಉದ್ದೇಶ ಏನು ಅನ್ನೋದು ಭಾಗಶಃ ಎಲ್ಲರಿಗೂ ಗೊತ್ತಿದೆ. ಆದರೂ ಸಹ ಮೊನ್ನೆ ಒಂದು ಪುನರಾವರ್ತನೆ ಮಾಡೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಮೊನ್ನೆ ಸುಮಾರು ಒಂದು 4-5 ದಿವಸಗಳ ಹಿಂದೆ ನಾವು ಈ ಬಜೆಟ್ನ ಪೂರಕವಾಗಿ ಚಿಕ್ಕಬಳ್ಳಾಪುರಕ್ಕೆ ಅತ್ಯವಶ್ಯಕವಾದಂತಹ 3ನೇ ಹಂತದ ಸಂಸ್ಕರಿತ ನೀರನ್ನು ಬಿಡೋದಕ್ಕೆ ಬಜೆಟ್ನಲ್ಲಿ ಅನುದಾನ ಕೊಡಬೇಕು. ಅದಕ್ಕೋಸ್ಕರ ನಿಮಗೆ ಏನು ಬೇಕಾದರೂ ನಿಮ್ಮ ಜೊತೆ ನಿಂತ್ಕೊಳಕ್ಕೆ ನಾವು ರೆಡಿ ಇದ್ದೀವಿ, ಸಿದ್ಧವಿದ್ದೀವಿ ಅಂತ ಹೇಳ್ಬಿಟ್ಟು ಸರ್ಕಾರವನ್ನು ಪ್ರಾರ್ಥನೆ ಮಾಡಿದ್ವಿ. ಅದೇ ರೀತಿ ಅಕಸ್ಮಾತ್ ಏನಾದರೂ ಅನುದಾನ ಕೊಟ್ಟಿಲ್ಲ ಅಂತಂದರೆ, ನಮ್ಮ ಚಿಕ್ಕಬಳ್ಳಾಪುರದ ಬಗ್ಗೆ ಈ 3ನೇ ಹಂತದ ಶುದ್ಧೀಕರಣದ ಬಗ್ಗೆ ಗಮನ ಕೊಟ್ಟಿಲ್ಲ ಅಂತಂದರೆ ಬಜೆಟಲ್ಲಿ, ಚಿಕ್ಕಬಳ್ಳಾಪುರದ ಇಡೀ ಜನತೆ ಹೋರಾಟಕ್ಕೆ ಸಿದ್ಧವಿದೆ. ಅದಕ್ಕೆ ನೀವು ಸಿದ್ಧವಾಗಿರಿ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಸಹ ಕೊಟ್ಟಿದ್ದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಈಗ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಮತ್ತೊಮ್ಮೆ ಚಿಕ್ಕಬಳ್ಳಾಪುರಕ್ಕೆ ಅನ್ಯಾಯ ಮಾಡುವಂತಹ ಕೆಲಸವನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಇಡೀ ಚಿಕ್ಕಬಳ್ಳಾಪುರ ಜನತೆಗೆ ವಿಷ ಕುಡಿಸುತ್ತಿರುವಂತಹ ಈ ಸರ್ಕಾರಗಳು ಮತ್ತೊಮ್ಮೆ ತಮ್ಮ ಜಾಣ ಕಿವುಡು, ಜಾಣ ಕುರುಡುತನವನ್ನ, ಜಾಣ ಮೌನವನ್ನ ಪ್ರದರ್ಶನ ಮಾಡಿದೆ. ತಮ್ಮದು ಎಮ್ಮೆ ಚರ್ಮದಂತಹ ದಪ್ಪ ಚರ್ಮ ಅನ್ನೋದನ್ನ ಇಡೀ ಕರ್ನಾಟಕಕ್ಕೆ ಚಿಕ್ಕಬಳ್ಳಾಪುರದ ವಿಷಯದಲ್ಲಿ ಕಾಂಗ್ರೆಸ್ ಸರ್ಕಾರ ತೋರಿಸ್ಕೊಟ್ಟಿದೆ. ಅವತ್ತು ಸಹ ನಾವು ನೇರವಾಗಿ ನನ್ನ ಚಿಕ್ಕಬಳ್ಳಾಪುರದ ಜನತೆಯ ಪ್ರತಿನಿಧಿಯಾಗಿರುವಂತಹ ಶಾಸಕ ಪ್ರದೀಪ್ ಈಶ್ವರ್ ಅವರನ್ನೇ ಗುರಿಯಾಗಿಸಿ ಈ ಪತ್ರಿಕಾಗೋಷ್ಠಿಯನ್ನ ಮಾಡಿದ್ವಿ. ಅವರು ಚಿಕ್ಕಬಳ್ಳಾಪುರದ ಜನತೆಯ ಪರವಾಗಿ ಕೂಗೆತ್ತಬೇಕು. ಸಿದ್ದರಾಮಯ್ಯನವರ ಬಳಿ ಹೋಗಿ ಚಿಕ್ಕಬಳ್ಳಾಪುರಕ್ಕೆ ಬೇಕಾಗಿರುವಂತಹ ಅನುದಾನವನ್ನ ಏನು ಈ ಶುದ್ಧೀಕರಣ ಮಾಡೋದಕ್ಕೆ ತರಬೇಕು ಅಂತ ವಿನಯಪೂರ್ವಕವಾಗಿ ಆಗ್ರಹ ಮಾಡಿದ್ವಿ. ಆದರೆ ಶಾಸಕರ ವೈಫಲ್ಯದಿಂದ ಮತ್ತೆ 1 ವರ್ಷ, 1.5 ವರ್ಷ ಅಂದರೆ ಮುಂದಿನ ಬಜೆಟ್ ಬರೋವರೆಗೂ ನಾವು ಮತ್ತೆ ಇಡೀ ನನ್ನ ಚಿಕ್ಕಬಳ್ಳಾಪುರದ ಜನತೆ, ವಿಶೇಷವಾಗಿ ವೃದ್ಧರು, ಹಿರಿಯ ನಾಗರಿಕರು ಹಾಗೂ ಸಣ್ಣ ಸಣ್ಣ ಮಕ್ಕಳು ಈ ನೀರನ್ನು ಕುಡಿಯುವಂತಹ ವ್ಯವಸ್ಥೆಯನ್ನ ಈ ಸರ್ಕಾರ ಮತ್ತೆ ನಮಗೆ ಕೊಟ್ಟಿದೆ. ವಿವಿಧ ಗ್ಯಾರಂಟಿಗಳನ್ನು ಕೊಡುವಂತಹ ಈ ಸರ್ಕಾರ ಚಿಕ್ಕಬಳ್ಳಾಪುರಕ್ಕೆ ವಿಶೇಷವಾಗಿ
ವಿಷದ ನೀರನ್ನ ಕುಡಿಸುವಂತ ಗ್ಯಾರಂಟಿಯನ್ನ ಕೊಟ್ಟಿರೋದು ನಿಜಕ್ಕೂ ಇತಿಹಾಸದಲ್ಲೇ ಇಂತಹ ಸರ್ಕಾರ ಇಲ್ಲ. ಇಷ್ಟೆಲ್ಲ ಇಷ್ಟೊಂದು ಗೋಗರೆದರೂ ಸಹ ನಮ್ಮ ಏನು ಕೂಗು ಇವತ್ತು ಕೇವಲ ಆರ್ತನಾದವಾಗಿ ನಿಂತೋಗಿದೆ. ಸರ್ಕಾರ ಯಾವುದೇ ಕಾರಣಕ್ಕೂ ನನ್ನ ಚಿಕ್ಕಬಳ್ಳಾಪುರ ಜನತೆ ಪರವಾಗಿ ಯಾವುದೇ ಕೆಲಸ ಮಾಡಿಲ್ಲ. ಅದಕ್ಕೋಸ್ಕರ ಇವತ್ತು ಮುಂದಿನ ಹಂತಕ್ಕೆ ನಮ್ಮ ಹೋರಾಟ ವಿಧಿ ಇಲ್ಲ. ಹೋರಾಟ ಒಂದೇ ಈಗ ನಮ್ಮ ಕೈಯಲ್ಲಿ ಉಳಿದಿರುವಂತಹ ದಾರಿ. ಆ ಹೋರಾಟದಿಂದ ಮಾತ್ರ ನಮ್ಮ ಹಕ್ಕನ್ನ, ನೀರು ಒಂದು ನಮ್ಮ ಹಕ್ಕು, ಈ ಪ್ರಕೃತಿ ನಮಗೆ ಕಲ್ಪಿಸಿಕೊಟ್ಟಿರುವಂತಹ ಹಕ್ಕು, ಆ ಹಕ್ಕನ್ನ ನೀವು ಕಿತ್ಕೊಳ್ತಾ ಇದ್ದೀರಾ. ಈಗಾಗಲೇ ನಾನು ಕಂದವಾರ ಕೆರೆ ಬಳಿಗೆ ಸಾಂಕೇತಿಕವಾಗಿ, ಕಂದವಾರ ಕೆರೆ ಮಾತ್ರ ಅಲ್ಲ, ದಯವಿಟ್ಟು ಜನ ಅನ್ಕೊಂಬಾರ್ದು ಕಂದವಾರ ಕೆರೆನಲ್ಲಿಂದ ಮಾತ್ರ ಕುಡಿಯೋ ನೀರು ಬರ್ತಾ ಇದೆ ಅಂತ ಅನ್ಕೊಳೋದು ಬೇಡ. ಇಡೀ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ವಿವಿಧ ಕೆರೆಗಳಿಗೆ, ಮುಷ್ಟೂರು ಕೆರೆಗೆ ನೀರು ತುಂಬಿಸಿದ್ದಾರೆ, ಪೆರೇಸಂದ್ರದ ಕೆರೆಗೆ ನೀರು ತುಂಬಿಸಿದ್ದಾರೆ. ಈ ರೀತಿ 10 ಹಲವು ಕೆರೆಗಳಿಗೆ ಈಗಾಗಲೇ ಈ ಕಚಡ ನೀರನ್ನ ತುಂಬಿಸಿದ್ದಾರೆ. ಆ ನೀರಿನಿಂದಲೇ ಬೋರ್ವೆಲ್ಗಳಲ್ಲಿ ನೀರು ಬರ್ತಾ ಇರೋದನ್ನ ನಾನು ಅಲ್ಲಿ ಹೋಗಿ ತೋರಿಸಿದ್ದೀನಿ. ಯಾವುದೇ ನಿಮ್ಮ ಮರಳು ಮಾತುಗಳಿಗೆ ನಾವು ಇನ್ನ ಬಗ್ಗೋ ಪರಿಸ್ಥಿತಿ ಇಲ್ಲ. ನಿಮಗೆ ಸಮಯ ಕೊಟ್ಟಾಗಿದೆ. ಇಷ್ಟು ಸಮಯ ಆದ್ಮೇಲೂ ಸಹ ತಾವು ಈ ರೀತಿಯ ಒಂದು ಏನು ಧೋರಣೆ ತೋರಿಸ್ತಾ ಇದ್ದೀರಾ, ಇದು ನಿಮಗೆ ನಿಜಕ್ಕೂ ಒಳ್ಳೆಯದಲ್ಲ. ನಮ್ಮ ಹೋರಾಟಕ್ಕೆ ಇವತ್ತಿನಿಂದ ನಾವು ನಾಂದಿ ಆಡ್ತಾ ಇದ್ದೀವಿ. ಆದ್ರೆ ಈ ನೀರನ್ನ ಹೇಳಿ ಹೇಳಿ ಕುಡಿಸ್ತಾವ್ರೆ ಸರ್ಕಾರ. ಸ್ಲೋ ಪಾಯ್ಸನ್ ಕುಡಿಸ್ತಾವ್ರೆ, ನಮ್ಗೆ ಗೊತ್ತಿಲ್ದಿರ ಕುಡಿತಾ ಇದೀವಿ. ದಯವಿಟ್ಟು ಈಗ ನಾವು ಎಚ್ಚೆತ್ಕೊಂಡ್ರೆ 100% ಮುಂದಿನ ಪೀಳಿಗೆ ಚೆನ್ನಾಗಿರ್ತದೆ. ಇಲ್ಲ ಅಂತಂದ್ರೆ ಬರೀ ನಾವು ಮಾತ್ರ ಅಲ್ಲ, ನಮ್ಮ ಭೂಮಿ ಸಹ ಕಲುಷಿತ ಆಗ್ತಿದೆ. ಮತ್ತೆ ನೀವು ಬೆಳೆ ಬೆಳೆಯೋಕ್ಕೂ ಕಷ್ಟ ಆಗುತ್ತೆ. ಮುಂದೆ ಒಂದು ದಿವಸ ನಾವೆಲ್ಲರೂ ನಾಲಾಯಕಗಳ ತರ ಬೇರೆಯವ್ರ ಮುಂದೆ ನಿಂತ್ಕೊಬೇಕಾಗುತ್ತೆ. ನಮ್ಮ ಮಕ್ಕಳೆಲ್ಲ ಬಂಗಾರದಂತ ಭೂಮಿ ಇದ್ರೂ ಸಹ ಮಾರಕ್ಕೂ ಯೋಗ್ಯವಾಗದಿರೋಂತಹ ಸ್ಥಿತಿಯನ್ನ ಈ ಸರ್ಕಾರಗಳು ಈ ನೀರಿನಿಂದ ಮಾಡ್ತಾ ಇದೆ. ನಾವೆಲ್ಲರೂ ಯಾವ್ದಾದ್ರೂ ಬೇರೆ ಊರುಗಳಲ್ಲಿ, ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡಕ್ ಹೋಗ್ಬೇಕಾಗಿರುವಂತಹ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿದೆ. ರಾಜರಂಗ್ ಬದುಕಬೇಕಾ, ಬೇರೆಯವ್ರ ಹತ್ರ ಸೇವಕರಾಗಬೇಕಾ, ಕೂಲಿ ಮಾಡ್ಬೇಕಾ, ನೀವೇ ಯೋಚನೆ ಮಾಡ್ಬೇಕು ಅಂತ ನನ್ನ ಇಡೀ ಜನತೆಯಲ್ಲಿ ಕೇಳ್ಕೊತಾ ಇದ್ದೀನಿ. ಅದಕ್ಕೋಸ್ಕರನೇ ಒಂದು ಎಚ್ಚರಿಕೆ ಹಂತವಾಗಿ ಈಗ ನಾವು ಚಿಕ್ಕಬಳ್ಳಾಪುರವನ್ನ ಬಂದ್ ಮಾಡಕ್ಕೆ, ಚಿಕ್ಕಬಳ್ಳಾಪುರ ನಗರವನ್ನ ನಾನು ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದೀನಿ, ಸಾಂಕೇತಿಕವಾಗಿ ಮಾಡಬೇಕಾಗಿರೋ ಕೆಲಸ ಆಗಿರೋದ್ರಿಂದ ಚಿಕ್ಕಬಳ್ಳಾಪುರ ನಗರವನ್ನ ನಾವು ಬಂದ್ ಮಾಡಕ್ ಹೊರಟಿದ್ದೀವಿ. ಜೊತೆಗೆ ಯಾರಿಗಾದ್ರೂ ಹಳ್ಳಿ ಭಾಗಗಳಲ್ಲೂ ಅದಕ್ಕೆ ನೀವು ಬೆಂಬಲ ಕೊಡಬೇಕು ಅಂತಿದ್ರೆ ನಿಮಗೆ ಸ್ವಯಂ ಪ್ರೇರಿತವಾಗಿ ನೀವು ಅಂಗಡಿಗಳನ್ನ ಮುಚ್ಚೋದು, ಇನ್ನೊಂದು ಮಾಡ್ಬೋದು. ಆದ್ರೆ ಬಲವಂತವಾಗಿ ಯಾರೂ ಮಾಡಂಗಿಲ್ಲ. ಯಾರಿಗೆ ಜವಾಬ್ದಾರಿ ಇದೆ, ಯಾರಿಗೆ ನನ್ನ ಚಿಕ್ಕಬಳ್ಳಾಪುರ ಅನ್ನೋ ಪ್ರೀತಿ ಇದೆ, ಯಾರಿಗೆ ನನ್ನ ತಂದೆ ತಾಯಿಗಳನ್ನ, ನನ್ನ ಮಕ್ಕಳನ್ನ ಕಾಪಾಡ್ಕೊಬೇಕು ಅನ್ನುವಂತಹ ಒಂದು ಕನಿಕರ, ಒಂದು ವಾತ್ಸಲ್ಯ ಇದೆ, ಅವರು ಈ ಚಿಕ್ಕಬಳ್ಳಾಪುರ ಬಂದ್ಗೆ ನಮ್ಮ ಜೊತೆ ಕೈ ಜೋಡಿಸ್ತಾರೆ. ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡುವಂತ ಕೆಲಸ ಮಾಡೋಣ. ಇದು ಬರೀ ಬಿಜೆಪಿ ಪರವಾಗಿ ಕೆಲಸ ಮಾಡ್ತಿಲ್ಲ. ಎಲ್ಲ ಸಂಘಟನೆಗಳು, ಎಲ್ಲ ಪಕ್ಷಗಳು, ಜನತಾದಳ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, BSP ಇರ್ಬೋದು, ಎಲ್ಲ ಪಕ್ಷಗಳು ಬರ್ತವೆ. ಜೊತೆಗೆ ದಲಿತ ಸಂಘಟನೆಗಳು, ಕನ್ನಡ ಪರ ಹೋರಾಟಗಾರರು, ಏನು ನಮ್ಮ ನೀರಾವರಿ ಹೋರಾಟಗಾರರು, ಪ್ರತಿಯೊಬ್ಬರೂ ಸಹ, ಎಲ್ಲ ರೈತ ಸಂಘಗಳು ನಮ್ಮ ಜೊತೆ ಕೈ ಜೋಡಿಸೋದಕ್ಕೆ ಮುಂದೆ ಇದೆ. ಯಾಕಂದ್ರೆ ಇದೆಲ್ಲರ ಜೀವನದ ಪ್ರಶ್ನೆ ಆಗಿರೋದ್ರಿಂದ ಎಲ್ಲರೂ ಸೇರಿ ಈ ಬಂದನ್ನ ಯಶಸ್ವಿಗೊಳಿಸಿ ಮುಂದಿನ ಹೋರಾಟಕ್ಕೆ ನಾವು ರೆಡಿ ಆಗೋಣ. ಅಷ್ಟೊತ್ತಿಗೇನಾದ್ರೂ ಈ ಸರ್ಕಾರಕ್ಕೆ ಬುದ್ಧಿ ಬಂದು ಏನಾದ್ರೂ ನಮ್ಗೆ ನೀರನ್ನ ಶುದ್ಧೀಕರಣ ಮಾಡುವಂತ ಕೆಲಸ ಮಾಡಿದ್ರೆ ಅವರಿಗೆ ಅಭಿನಂದಿಸುವಂತ ಕೆಲಸನ ಮಾಡೋಣ ಅಂತ ಹೇಳ್ತೀವಿ. ಇನ್ನು ಸುದ್ದಿಗೋಷ್ಠಿಯಲ್ಲಿ ವೆಂಕಟೇಶ್ ರೆಡ್ಡಿ, ಅಣಕನೂರು ವೆಂಕಟೇಶಪ್ಪ, ಬಾಬು, ಶಿವಕುಮಾರ್, ರಮೇಶ್, ನಾರಾಯಣಸ್ವಾಮಿ, ಶ್ರೀನಿವಾಸ್, ಬಾಲು, ಮುರಳಿ, ಅಮ್ಮ ಎಜುಕೇಷನಲ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಅಧ್ಯಕ್ಷ ಗೊಳ್ಳು ಶ್ರೀನಿವಾಸ್, ಮಂಜುನಾಥ್ ರೆಡ್ಡಿ, ಶ್ರೀರಾಂಪುರ ಶಶಿ, ಅರವಿಂದ್ ಇತರರು ಉಪಸ್ಥಿತರಿದ್ದರು.